ಬಿಎಸ್ಎನ್ಎಲ್ನವರ ಅಜಾಗರೂಕತೆಯಿಂದ ಸಾವು ಬದುಕಿನ ನಡುವೆ ಹೋರಾಡುತ್ತಿರುವ ವ್ಯಕ್ತಿ. ಯಳಂದೂರು ಮತ್ತು ಕೆಸ್ತೂರು ಗ್ರಾಮಕ್ಕೆ ಸಂಪರ್ಕ ಕಲ್ಪಿಸುವ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಬಿಎಸ್ಎನ್ಎಲ್ನವರು ತೆಗೆದಿರುವ ಗುಂಡಿಗೆ ಬೈಕ್ ಸವಾರ ಬಿದ್ದಿದ್ದಾನೆ. ಕೆಸ್ತೂರು ಗ್ರಾಮದ ಗುರುಸ್ವಾಮಿರವರಿಗೆ ತಲೆಗೆ ಪೆಟ್ಟಾಗಿದ್ದು ಜಿಲ್ಲಾ ಆಸ್ಪತ್ರೆಗೆ ಗಾಯಾಳನ್ನ ಕಳಿಸಲಾಗಿತ್ತು. ನಂತರ ಹೆಚ್ಚಿನ ಚಿಕಿತ್ಸೆಗೆ ಮೈಸೂರಿಗೆ ಕಳಿಸಲಾಗಿದೆ. ಸಾರ್ವಜನಿಕರಿಂದ ಬಿಎಸ್ಎನ್ಎಲ್ ರವರ ಅಜಾಗರೂಕತೆಯಿಂದ ಈ ಘಟನೆ ಸಂಭವಿಸಿದೆ ಎಂದು ಆಕ್ರೋಶ ಈಗ ವ್ಯಕ್ತವಾಗಿದೆ. ನಮಸ್ಕಾರ, ನನ್ನ ಹೆಸರು ಮನೋಹರ ಅಂತ, ಕೆಸ್ತೂರು ಗ್ರಾಮ ನಿವಾಸಿ. ಇಲ್ಲೇನಪ್ಪ ಅಂತಂದರೆ, ಕೆಸ್ತೂರು ಮತ್ತು ಯಳಂದೂರು ಗ್ರಾಮದ ರಸ್ತೆ ಮಧ್ಯದಲ್ಲಿ ಬಿಎಸ್ಎನ್ಎಲ್ ನಿನ್ನೆ ಒಂದು ಅಪಘಾತ ನಡೆದಿದೆ. ಕೆಸ್ತೂರು ಗ್ರಾಮದ ನಿವಾಸಿಯಾದ ಗುರುಸ್ವಾಮಿ ಅವ್ರಿಗೆ ಇವತ್ತು ಸಾವು ಬದುಕಿನ ನಡುವೆ ಓಡಾಡ್ತಾ ಇದ್ದಾರೆ. ಏನಪ್ಪ ಅಂತಂದರೆ, ಇಲ್ಲಿ ಬಿಎಸ್ಎನ್ಎಲ್ ಅವರು ಕಳೆದ 3 ತಿಂಗಳಿಂದ ಕಾಮಗಾರಿ ಕೆಲಸ ಮಾಡ್ತೀವಿ ಅಂತಂದ್ಬಿಟ್ಟು ಗುಂಡಿಗಳನ್ನ ತೆಗೆದು ಕೆಸ್ತೂರಿಂದ ಯಳಂದೂರಿಗೆ ಹೋಗೋ ದಾರಿಯಲ್ಲಿ ಹೆಚ್ಚು ಕಡಿಮೆ ಒಂದು 10 ಗುಂಡಿ ಎಷ್ಟು ತೆಗೆದಿದ್ದಾರೆ. ಒಂದು ಗುಂಡಿನೂ ಮುಚ್ಚಿಲ್ಲ. ಸುಮ್ಮನೆ ಈಗ ನಿನ್ನೆ ಮಣ್ಣು ಗುಡ್ಡ ಇರೋದ್ರಿಂದ ಬೈಕ್ ಸವಾರಿ ಮಾಡ್ತಿದ್ದಾಗ ಮಣ್ಣು ಗಾಡಿ ಸ್ಕಿಡ್ಡಾಗಿ ಗುರುಸ್ವಾಮಿ ಅನ್ನೋ ವ್ಯಕ್ತಿ ಬಿದ್ದು ಈಗ ಅವನು ಸಾವು ಬದುಕಿನ ಮೈಸೂರು ಹಾಸ್ಪಿಟ್ಲಲ್ಲಿ ಓಡಾಡ್ತಾ ಇದ್ದಾರೆ. ಇದೇ ಥರ ಸುಮಾರಾಗಿ 1 ದಿನಕ್ಕೆ 2 ದಿನಕ್ಕೆ ಸಣ್ಣ ಪುಟ್ಟ ಅಪಘಾತಗಳು ನಡೀತಾನೆ ಇದ್ದಾವೆ. ಆದರೂ ಈ ಬಿಎಸ್ಎನ್ಎಲ್ ಅವರು ಕ್ರಮ ಕೈಗೊಳ್ತಾ ಇಲ್ಲ, ಕೆಲಸ ಮುಗಿಸ್ತಾ ಇಲ್ಲ. 3 ತಿಂಗಳಿಂದನೂ ವಾಹನ ಸವಾರಿಗೆ ಭಾರಿ ತೊಂದರೆ ಆಗ್ತಾ ಇದೆ. ಇದರಿಂದ ಅಪಘಾತಗಳು ಹೆಚ್ಚುತ್ತಾ ಇದೆ ಹೊರತು ಕಮ್ಮಿ ಆಗಿಲ್ಲ. ಇವ್ರು ಯಾರು ಎಲ್ಲ ನಿರ್ಲಕ್ಷ್ಯ ಮಾಡಿ ಇವತ್ತು ಒಬ್ಬ ವ್ಯಕ್ತಿ ಸಾವು ಬದುಕಿನ ನಡುವೆ ಓಡಾಡ್ತಾ ಇದ್ದಾನೆ. ಇದನ್ನ ಕೇಳೋರು ಯಾರೂ ಇಲ್ಲ. ಈಗ ಆ ಥರ ಆಗಿದೆ ಪರಿಸ್ಥಿತಿ. ಮಧು ಅಂತ ಸರ್. ಇಲ್ಲಿ ಪ್ರತಿಯೊಂದು ದಿನವೂ ಜಾಸ್ತಿ ಆಟೋ ಮತ್ತು ಕಬ್ಬನ್ ಲಾರಿಗಳು ಮತ್ತು ಪ್ರತಿಯೊಂದು ನಾವು ಏನೋ ಪ್ರತಿಯೊಂದು ಏನೇ ಸಾಮಗ್ರಿ ತರೋಕ್ಕೋಸ್ಕರ ಯಳಂದೂರು ಇಲ್ಲೇ ನಾವು ಓಡಾಡೋದು. ಬಟ್ ಈ ಥರ ಕಳಪೆ ಕಾಮಗಾರಿ ಮಾಡಿಬಿಟ್ಟು ಈ ಬಿಎಸ್ಎನ್ಎಲ್ ಅವರು ತುಂಬ ಜನ ಬೀಳ್ತಾಯಿದ್ದಾರೆ. ಮೊನ್ನೆ ಲೇಡೀಸ್ ಒಬ್ಬರು ಸೈಕಲ್ ಹೊಡಕ್ಕೆ ಅವರು ಬಿದ್ದಿದ್ದಾರೆ. ಡೈಲಿ ವಾಕ್ ಬರ್ತಾರೆ, ಆ ಕಡೆ ಈ ಕಡೆ ಲಾರಿಗಳು ಬರ್ತದೆ. ಜನಕ್ಕೆ ಓಡಾಡೋಕ್ಕೆ ತುಂಬ ತೊಂದರೆ ಆಗಿದೆ ಸರ್. ನೋಡಿ, ನೆನ್ನೆ ನಮ್ಮ ಅಣ್ಣ ಒಬ್ಬರು ಬಿದ್ದು ಫುಲ್ಲು ಇದಾಗಿದೆ. ಹಿಂದ್ಗಡೆ ಏನು ಬಂದಿದೆ ಹೊಡೆದಿದ್ದು ಏನು ಗೊತ್ತಿಲ್ಲ. ಆ ಥರ ಪ್ರಾಬ್ಲಮ್ ಆಗಿದೆ ಸರ್. ಸ್ವಲ್ಪ ನೀವೇ ನೋಡ್ಬಿಟ್ಟು ಬಿಎಸ್ಎನ್ಎಲ್ ಅವ್ರ ಮೇಲೆ ಆಕ್ಷನ್ ತಗೋಬೇಕು ಸರ್. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.